ಕುಷ್ಕ ಹೇಗೆ ಮಾಡೋದು ಅಂತ ನೋಡೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ ತೊಗೋಬೇಕು. ಒಂದು ಸ್ವಲ್ಪ ಟೊಮೆಟೊ ತೊಗೋಬೇಕು. ಆನಂತರ ಸ್ಟವ್ ಮೇಲೆ ಕುಕ್ಕರ್ ಇಡಿ. ಒಂದು 100 ml ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮುಸ್ಲಿಂ ಸ್ಟೈಲ್ ಅಂದರೆ ತುಂಬ ಟ್ರೆಂಡಿಂಗ್ ಸ್ಟೈಲ್ ಇರುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟು ಹೆಸರುಬೇಳೆ ಹಾಕ್ಕೊಳ್ಳಿ ಸ್ವಲ್ಪ. ಇದನ್ನು ಖಿಚಡಿ ಅಂತ ಕರೀತಾರೆ ಮುಸ್ಲಿಮ್ಸ್ ಮನೆಗಳಲ್ಲಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಂಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಊಟ ಮಾಡಬೇಕಾದ್ರೆಲ್ಲ ತುಂಬ ಚೆನ್ನಾಗಿರುತ್ತೆ. ಕುದಿಬೇಕು ಒಂದು ಸ್ವಲ್ಪ ಎಣ್ಣೆ, ಆಗಿದು ಫ್ರೈ ಆಗೋದು. ನೋಡಿ ಕಲರ್ ಸ್ವಲ್ಪ ಬ್ರೌನ್ ಆಗ್ತಾಯಿದೆ. ನೆಕ್ಸ್ಟ್ ಮೈ ಫ್ರೆಂಡ್ಸ್, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ. ಹಸಿಮೆಣಸಿನ್ಕಾಯಿ ಉದ್ದಾನೆ ಒಂದು ಸ್ವಲ್ಪ ಸೆಲ್ಟ್ ಮಾಡಿರಬೇಕು ಮಧ್ಯದಲ್ಲಿ, ಆ ರೀತಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟು ಆನಿಯನ್ಸ್ ಹಾಕಿ. ಈರುಳ್ಳಿನ ಸ್ವಲ್ಪ ಅಗಲವಾಗೇ ಕಟ್ ಮಾಡ್ಕೋಬೇಕು. ಒಂದು ಬೌಲಲ್ಲಿ ನಾವೇನು ಹಾಕಿಟ್ಟಿದ್ವಿ ಅದನ್ನು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇದು ನಮ್ಮ ಮೊದಲನೇ ವಿಡಿಯೋ. ನೀವು ಆದಷ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಒಳ್ಳೊಳ್ಳೆ ಬಿರಿಯಾನಿ ಇರಲಿ, ಡ್ರೈ ಚಾಪ್ಸ್ ಇರಲಿ, ಮಟನ್ ಮತ್ತು ಚಿಕನ್ ಎಲ್ಲರನ್ನೂ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಮೈ ಫ್ರೆಂಡ್ಸ್, ಪುದೀನ ಹಾಕೋ ಸರ್ದಿ. ಪುದೀನ ಹಾಕಬೇಕು. ಪುದೀನ ಹಾಕ್ತೆ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ. ಆಮೇಲೆ ಮಸಾಲೆಗಳು ನಾವು ಫಸ್ಟೇ ಹಾಕಲ್ಲ ಇದಕ್ಕೆ, ಆಮೇಲೆ ಹಾಕೋದು. ಎಲ್ಲ ಬ್ಲೆಂಡ್ ಆಗಬೇಕು, ಅದಕ್ಕೋಸ್ಕರ. ಫ್ರೆಂಡ್ಸ್ ನೋಡಿ, ಫಸ್ಟು ಕಿಚಡಿಯಿಂದ ಶುರು ಮಾಡಿದ್ದೀನಿ. ನೆಕ್ಸ್ಟು ಬಿರಿಯಾನಿ ಮಾಡೋದು ಹೇಗೆ, ಚಾಪ್ಸ್ ಮಾಡೋದು ಹೇಗೆ ಎಲ್ಲ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಟೈಮು. ಶುಂಠಿ ಬೆಳ್ಳುಳ್ಳಿಯಲ್ಲಿ 2 50-50 ಮಿಶ್ರಣ ಇರಬೇಕು, ಆವಾಗಲೇ ತುಂಬ ಟೇಸ್ಟ್ ಬರೋದು. ಮುಸ್ಲಿಮ್ಸ್ ಮನೆಗಳಲ್ಲಿ ಜಾಸ್ತಿ ಯೂಸ್ ಮಾಡೋದು ಇದನ್ನೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹೊಲ ಗದ್ದೆಗಳಲ್ಲಿ ಮಾಡ್ತಿದ್ದು ಕುಕ್ಕಿಂಗ್ ಎಲ್ಲ. ಈಗ ಮನೇಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಹೊಲ ಗದ್ದೆಗೆ ಹೋಗ್ತೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಧನಿಯಾ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹರಳುಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ. ನೆಕ್ಸ್ಟು ಫ್ರೆಂಡ್ಸ್, ಇದಕ್ಕೆ ಟೊಮ್ಯಾಟೊ ಹಾಕೋ ಸರ್ದಿ. ಟೊಮ್ಯಾಟೊ ಹಾಕಿ. ಟೊಮ್ಯಾಟೊನ ಕರೆಕ್ಟಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಟೊಮ್ಯಾಟೊನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಈಗ ಕುದಿ ಬರಬೇಕು. ಕುದಿ ಬಂದಾಗ ನೀವು ಫ್ರಾಗ್ನೆನ್ಸ್ ಬರುತ್ತೆ ನೋಡಿ ಕಿಚಡಿದ್ದು, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡಿ ಫ್ರೆಂಡ್ಸ್. ಇವಾಗ ಮಾತ್ರ ಏನು ಪ್ರಾಪರ್ಟೀಸ್ ಇದೆ ಫ್ರೆಂಡ್ಸ್, ಅದರಲ್ಲೇ ಮಾಡ್ತಿರೋದು. ನಾವು ಹಳ್ಳಿ ಕಡೆಯವರು, ಮೈಸೂರಿಗೆ ಬಂದು ಈಗ ಸೆಟ್ಲ್ ಆಗಿರೋದು. ನೀರು ಹಾಕಿ ಫ್ರೆಂಡ್ಸ್, ಸ್ವಲ್ಪ ಒಂದು 3 ಗ್ಲಾಸಷ್ಟು ನೀರು ಹಾಕಿ. ಮೊದಲು ವೀಡಿಯೋ ಮಾಡಿಕೊಂಡು ಇವಾಗ ರೆಕಾರ್ಡಿಂಗ್ ಮಾಡ್ತಿರೋದು ಫ್ರೆಂಡ್ಸ್. ಇದು ಸಬ್ಸ್ಕ್ರೈಬ್ ಮಾಡಿ, ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾವುದೇ ಕುಕ್ಕಿಂಗ್ನ ಮಿಸ್ ಮಾಡ್ಕೋಬೇಡಿ. ಈಗ ಪ್ಲೇಟ್ ಮುಚ್ಚಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಕುದಿ ಬರಬೇಕದು. ಕುದಿ ಬಂದಮೇಲೆ ಅಕ್ಕಿ ಹಾಕೋ ಟೈಮು. ಅಕ್ಕಿನ ಮೊದಲೇ ನೆನೆಸಿಟ್ಕೊಳ್ಳಿ. ನೆನೆಸಿಟ್ಟಿರೋ ಅಕ್ಕಿನ ಇವಾಗ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 5-10 ನಿಮಿಷ ಅಕ್ಕಿನ ನೆನೆಸಿಟ್ಟು ಮಿಕ್ಸ್ ಮಾಡಿದ್ರೆ ಅದು ರೈಸ್
ಟೆಕ್ಸ್ಚರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿ ಕುದಿ ಬರ್ತದೆ. ಆಗ ದಮ್ ಬಿಡಬೇಕು. ಇವಾಗ ಸ್ವಲ್ಪ ನೀರು ಕಡಿಮೆ ಆಗೋ ಮುಂಚಿತವಾಗಿಯೇ ದಮ್ಮಿಗೆ ಬಿಡಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ಇವಾಗ ದಮ್ಮಿಗೆ ಬಿಡಿ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಒಂಥರ ದಮ್ಮಿಗೆ ಬಿಡಬೇಕು. ಬೆಳಗಿನ ನಾಷ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೂ ಮಾಡ್ಬೋದು ನೀವು. ಇದ್ರ ಜೊತೆಗೆ ಕಬಾಬ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಕಬಾಬ್, ಮಟನ್ ಕಬಾಬ್ ಮಾಡೋದನ್ನ ಹೇಳ್ಕೊಡ್ತೀನಿ ನಾನು ನಿಮಗೆ. ದಮ್ಮಿಗೆ ಬಿಡಿ ಫ್ರೆಂಡ್ಸ್. ದಮ್ಮಿಗೆ ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ